ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಕಡಲೆಬೇಳೆ ವಡೆ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಕಡಲೆಬೇಳೆನ ಒಂದು 2 ಅವರ್ ಮುಂಚೆ ನೆನೆ ಹಾಕಬೇಕು. 2 ಬಟ್ಲು ಕಡಲೆಬೇಳೆ ಅಂತಂದರೆ ಒಂದು ಹಿಡಿಯುವಷ್ಟು ಒಂದು 1/4 ಕಪ್ಪಷ್ಟು ಅಕ್ಕಿ ಹಾಕ್ಬಿಟ್ಟು ಒಂದು 2 ಅವರ್ನಾದರೂ ನೆನೆ ಇಡಬೇಕು. ಅದನ್ನು ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಜೊತೆ ಅಂತಂದರೆ ಬೆಳಗ್ಗೆ ಕಾಫಿ ಜೊತೆಗೆ ಮತ್ತೇನಾದರೂ ಪಲಾವ್ ಮಾಡಿದ್ರಿ ಅದ್ರ ಜೊತೆಗೆ ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ. ನೋಡಿ ಇವಾಗ ನೆಂದಿದೆ. ಅದಕ್ಕೆ ಮಸಾಲ ನೋಡಿ ಏನೇನು ರುಬ್ಕೋಬೇಕು ಅಂತ ಹೇಳ್ತಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ ಇದನ್ನೆಲ್ಲ ಮುಂಚೆನೇ ಮಸಾಲ ರುಬ್ಕೊಳ್ಬೇಕು. ನೋಡಿ ಇವಾಗ ರುಬ್ಬೋಕೆ ಹಾಕ್ತಾಯಿದ್ದೀನಿ. ಅದೆಲ್ಲ ನೋಡಿ ಇವಾಗ ರುಬ್ಕೊಬೇಕು. ಅಂದರೆ ಸ್ವಲ್ಪ ಸಣ್ಣದಾಗೆ ಪೇಸ್ಟ್ ಆಗಬೇಕು. ಚೆಂದ ನೋಡಿ ಈ ಥರ ಬರಬೇಕು. ಇವಾಗ ನೋಡಿ ಕಡಲೆಬೇಳೆ ರುಬ್ಕೊಂಡಿದ್ದೀನಿ. ಕಡಲೆಬೇಳೆನೂ ಫುಲ್ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬಾರ್ದು. ಸ್ವಲ್ಪ ತರ್ತರಿ ಥರ ಇರಬೇಕು. ತಿಂದರೆ ಅದು ಎಣ್ಣೆಗೆ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿ ಬರುತ್ತೆ. ನನ್ನ ಮಗ ನೋಡಿ ಬಂದು ಕೇಳ್ತಿದ್ದಾನೆ, ಅಮ್ಮ ಆಯಿತಾ ಅಂತ. ನೋಡಿ ಇವಾಗ ಈರುಳ್ಳಿ ಹೆಚ್ಕೊತಿದ್ದೀನಿ. ಅದನ್ನು ಸಣ್ಣದಾಗಿ ಹೆಚ್ಕೊಳ್ಳಿ. ಅದಕ್ಕೆ ಅಂದರೆ ಇದು ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ, ರುಬ್ಬಿಟ್ಕೊಂಡಿರೋದೆಲ್ಲ ಮಸಾಲ ನೋಡಿ ಇವಾಗ ರುಬ್ಬಿಟ್ಕೊಂಡಿರೋದಕ್ಕೆಲ್ಲ ಹಾಕ್ತಾಯಿದ್ದೀನಿ. ಕೊತ್ತಂಬರಿ, ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಅದೆಲ್ಲ ಮಸಾಲ ಹಾಕಿ ರುಬ್ಬಿದ್ನಲ್ಲ ಅದೆಲ್ಲ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ನೀರು ಹಾಕ್ತಲೇ ರುಬ್ಕೋಬೇಕು. ಇದನ್ನು ನೀರು ಹಾಕಬಾರ್ದು. ರುಬ್ಬಬೇಕಾದ್ರೆ ನೀರು ಹಾಕ್ತಲೇ ರುಬ್ಕೋಬೇಕು. ಚೆಂದ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಉಪ್ಪು ಹಾಕ್ಬಿಟ್ಟು ನೋಡಿ ಈ ಥರ ಪ್ರೆಸ್ ಮಾಡಿ ಹಿಂಗೆ ಮಾಡಿದರೆ ಈ ಥರ ಬರಬೇಕು. ನೋಡಿ ಇವಾಗ ಎಣ್ಣೆ ಕಾಯ್ಕೆ ಇಡ್ತಾಯಿದ್ದೀನಿ. ಎಣ್ಣೆ ಒಂದು ಅರ್ಧ ಲೀಟ್ರಷ್ಟು ಆದರೂ ಬೇಕು ಎಣ್ಣೆ ಇದಕ್ಕೆ. ನೋಡಿ ಇವಾಗ ಈ ಥರ ಹಾಕಬೇಕು. ಫುಲ್ ಟೈಟಾಗಿರಬೇಕು. ನೋಡಿ ಇವಾಗ ಹಾಕ್ತಾಯಿದ್ದೆ. ನೀವು ನೋಡಿ ಟ್ರೈ ಮಾಡಿ ಒಂದು ಸಲ, ಚೆಂದ ಬರುತ್ತೆ. ನೋಡಿ ಹಿಂಗೆ ಈ ಥರ ಮುರಿದ್ರೆ ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ಇದನ್ನು ಪಲಾವ್ ಜೊತೆಗೆ ಮಾಡ್ತಾಯಿದ್ದೆ. ಪಲಾವ್ ಜೊತೆಗೆ ಟೊಮೊಟೊ ರೈಸ್ ಮಾಡಿದ್ದೆ ನಾನು, ಅದ್ರ ಜೊತೆಗೆ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಬಂದಿರುತ್ತೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನೋಡಿ ಈ ಥರ ಬಂದಿರುತ್ತೆ. ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡಿ ಹೇಳಿ. ಓಕೆ ಬಾಯ್. ಥ್ಯಾಂಕ್ ಯು ಸೊ ಮಚ್.